ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ. ನಾನು ಆರಾಮಿದ್ದೀನಿ ನೋಡ್ರಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ. ನಾನು ಆರಾಮಿದ್ದೀನಿ ನೋಡ್ರಿ. ಬನ್ನಿ ಇವತ್ತಿನ ಬ್ಲಾಗ್ನಾಗ ಏನೇನು ನಡೀತೈತೆ ಅಂಥೇಳಿ ನೋಡೋಣ ಫ್ರೆಂಡ್ಸ್. ಹೊಸದಾಗಿ ನೋಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಾರ್ದೆ ವಿಡಿಯೋನ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ನೋಡಿರಿ ಫ್ರೆಂಡ್ಸ್, ಸಂಜೆ ಆಗಿತ್ತು ರೀ. ಈಗ ಯಾಕೋ ಅಭ್ಯಾಸ ಮಾಡ್ಕೊಂಡು ಕೂತಾಳ್ರಿ, ಅಲ್ಲೇ ಮಲ್ಕೊಂಡ್ಬಿಟ್ಟಾಳ ನೋಡ್ರಿ. ಈಕಿನ್ನು ಕೂತಾಳ ನೋಡ್ರಿ ಇಲ್ಲಿ. ಈಗ ನೋಡ್ರಿ ಇಲ್ಲಿ ಪರ್ಶಿ ಅದೆಲ್ಲ ಹೊರ್ಸಿವ್ರಿ, ಬಾಂಡೆ ಎಲ್ಲ ತಿಕ್ಕಿ ಹಚ್ಚಿನ್ರಿ. ಇಲ್ಲಿನ ಸ್ವಲ್ಪ ಇದು ಒರೆಸ್ಬೇಕು ರೀ, ಹೊರ್ಸಿಲ್ರಿ ಇನ್ನ. ಇದು ಹಾಲು ಅದು ಸ್ವಲ್ಪ ಬಿದ್ದೈತ್ರಿ. ಇನ್ನು ಸಂಜೆಗೆ ಏನು ಮಾಡ್ಬೇಕು ನೋಡ್ಬೇಕ್ರಿ. ಈಗ ಇಲ್ಲಿ ಮನ್ಕೊಂಡೇ ಬಿಟ್ಟಾಳ್ರಿ ಈಕಿ, ಖುಷಿ ಮ್ಯಾಗ ಹೋಗ್ಯಾಳ್ರಿ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಮ್ ಏನು ಮಾಡಬೇಕು ಸಂಜೆಗೆ ಅಂತೇಳಿ ನೋಡಮ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಾಗ ಏನೇನು ನಡೀತೈತೆ ಅಂಥೇಳಿ ನೋಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ಮಮ್ಮಿಗೆ ಏನಂದರೆ ಭಾಳ ಚಕ್ರ ಬರತ್ತಿತ್ರಿ. ಮತ್ತು ರೀ ಏನಂದರೆ ಭಾಳ ಕಣ್ಣುರಿ ಆಗತ್ತಿತ್ರಿ. ಮತ್ತು ಚಕ್ರೆ ಭಾಳ ಬರತ್ತಿತ್ರಿ. ಮತ್ತು ಅಚಾನಕ್ ಪಪ್ಪ ಡಾಕ್ಟರ್ಗೆ ಇಲ್ಲಿ ಮನೆಯಲ್ಲಿನೇ ಕರೆಸ್ಬಿಟ್ಟಾರಿ ಡಾಕ್ಟ್ರಿಗೆ. ಅದೇ ಮಮ್ಮಿಗೆ ಸಲೈನ್ ಹಚ್ಚಾತಾರಿ ಇವಾಗ ರೀ. ಮಮ್ಮಿಗೆ ಭಾಳ ಆರಾಮಿದ್ದಿದ್ದಿಲ್ಲ ರೀ, ಈಗ ಮನೆಗೆ ಕರ್ಸ್ಯಾರಿ ಡಾಕ್ಟ್ರಿಗೆ ಪಪ್ಪ. ನೋಡಿರಿ ಫ್ರೆಂಡ್ಸ, ಈಗ ಡಾಕ್ಟ್ರ್ ಅವರು ಮಮ್ಮಿಗೆ ಸಲೈನ್ ಹಚ್ಚಾತಾರ ನೋಡ್ರಿ ಇಲ್ಲಿ ರೀ. ಅದೊಂದು ಬಾಟಲ್ ಅಲ್ಲೇ, ಮತ್ತು ಸಲೈನ್ ಅದು ಹಚ್ಚಾಕ ಬಾಟಲ್ ಸಿಗ್ಸಾಕೆ ಎಲ್ಲಿ ಜಾಗ ಇದ್ದಿದ್ದಿಲ್ಲ ರೀ. ಮತ್ತು ಅಲ್ಲಿ ಬೆಡ್ ಹತ್ರ ಒಂದು ಏನಂದರೆ ಮಳೆ ಇತ್ತು ರೀ, ಅದಕ್ಕೆ ಸಿಗಿಸ್ಬಿಟ್ಟಾರಿ. ನಾ ಇಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ಕೂತೀನಿ ರೀ ಫ್ರೆಂಡ್ಸ. ನೋಡ್ರಿ, ಇದು ನರ ಹುಡ್ಕಾಡತ್ತರಿ, ನರ ಸಿಗೋವಲ್ತು ರೀ. ಭಾಳ ತೆಳು ಅದಾವತ್ರಿ, ಸಣ್ಣ ಅದಾವತ್ರಿ ನರ ರೀ. ಅದಕ್ಕೆ ರೀ ಮತ್ತು ಅಲ್ಲಿ ಮ್ಯಾಗ ಸಲೈನ್ ಹಚ್ಬೇಕಂತ ಮಾಡ್ಯಾರಿ ಅಲ್ಲಿ ಕೈ ಮ್ಯಾಗ ರೀ. ಅವರು ಡಾಕ್ಟ್ರ್ ನೋಡಿರಿ. ಇನ್ನೊಬ್ರು ಅಣ್ಣ ಬಂದಿದ್ದಾರಿ, ಈಗ ಹಾಕಿದ್ರು ನೋಡ್ರಿ ಸಲೈನ್ ರೀ. ಮಮ್ಮಿಗೆ ಭಾಳ ಅಂದ್ರೆ ಆರಾಮಿದ್ದಿದ್ದಿಲ್ಲ ರೀ. ಮತ್ತು ಆಲ್ಯಾಗೂ ಆರಾಮಿದ್ದಿದ್ದಿಲ್ಲ ರೀ. ಆಲ್ಯಾಗೂ ತೋರಿಸ್ತಾರಿ ಈಗ ರೀ. ಈಗ ನೋಡ್ರಿ, ಅದೇ ರೀ ನರ ಹುಡ್ಕ್ಯಾಕೆ ರೀ ಟಾರ್ಚ್ದು ಹಚ್ಚಿ ಮಮ್ಮಿಗೆ ಸಲೈನ್ ಹಚ್ಚಾತಾರ ನೋಡ್ರಿ. ಅಷ್ಟು ನಾಜೂಕಾಗಿಬಿಟ್ಟವ್ರಿ. ಆಲ್ಯಾಗೂ ತೋರಿಸ್ಕೋಬೇಕ್ರಿ ಆಕಿಗೆ ರೀ. ನೆಗಡಿ ಜ್ವರ ಕೆಮ್ಮು ಭಾಳ ಬಂದದ್ರಿ ಆಕಿಗೂ ರೀ. ಈಗ ಆಕಿಗೂ ಒಂದು ಇಂಜೆಕ್ಷನ್ ಮಾಡಿಸ್ಬಿಡ್ತೀವಿ ರೀ. ಈಗ ಹಚ್ಚಿದ್ರಿ ನೋಡ್ರಿ. ಈಗ ಇದ್ರೊಳಗೆ ಇನ್ನೊಂದು ಇಂಜೆಕ್ಷನ್ ಮಿಕ್ಸ್ ಮಾಡಿಬಿಡ್ತಾರೆ ರೀ. ನನಗೂ ಇದು ಮಮ್ಮಿ ಅನ್ನತ್ತಿದ್ರಿ ತೋರಿಸ್ಕೊಮು ಅಂತ. ನಾ ಬ್ಯಾಡ ಅಂದೆ ರೀ. ಈಗ ಏನೇನೇ ಕೇಳತ್ತಾರ ಇವರು. ಈಗ ನೋಡ್ರಿ, ಇದ್ರೊಳಗೆ ಇಂಜೆಕ್ಷನ್ ಮಿಕ್ಸ್ ಮಾಡಿದ್ರು ನೋಡ್ರಿ ಇಲ್ಲಿ ರೀ. ಇದು ಸಣ್ಣ ಬಾಟಲ್ ರೀ, ಇನ್ನೊಂದು ದೊಡ್ಡ ಬಾಟಲ್ ಹಚ್ತಾರತ್ರಿ. ಇದು ಸಣ್ಣ ಬಾಟಲ್ ಖಾಲಿ ಆಗೋಣ ಮತ್ತು ದೊಡ್ಡ ಬಾಟಲ್ನು ಹಚ್ತಾರ್ರಿ. ನೋಡಿ ಫ್ರೆಂಡ್ಸ, ಸಣ್ಣ ಬಾಟ್ಲಿ ಖಲಾಸ್ ಆಗಿತ್ತು ರೀ. ಈಗ ದೊಡ್ಡ ಬಾಟಲ್ ಹಚ್ಚಾರಿ ನೋಡಿ ಫ್ರೆಂಡ್ಸ. ಮಮ್ಮಿಗೆ ಇಲ್ಲಿ ಸಲೈನ್ ಹಚ್ಚಾರ ನೋಡ್ರಿ. ಇದ್ರೊಳಗೆ ಎಲ್ಲೋ ಇಂಜೆಕ್ಷನ್ ಮಿಕ್ಸ್ ಮಾಡ್ಯಾರಿ. ಅದು ಎಲ್ಲ ಆಸಕ್ತಿ ಆಗ್ತದತ್ರಿ. ಈಗ ಆಲ್ಯಾಗೂ ತೋರಿಸ್ಕೋಬೇಕು ಅನ್ನತ್ತೀವ್ರಿ. ಈಗ ಸಲೈನ್ ಅದು ಆಯ್ತು ರೀ, ಅದು ಸಲೈನ್ ರೀ. ಈಗ ಸಲೈನ್ ತೆಗ್ದ್ರಿ ಅವರೇ ಅಂದ್ರಿ ತೆಗ್ಯಾಕೆ ಬರ್ತದಿಲ್ಲ ರೀ. ಇಲ್ಲ ಅವರೇ ತೆಗೀದು ಈಗ ಹಚ್ಚಿದ್ರಿ ಅವರೇ ತೆಗೀದು ಹೋದ್ರಿ ಅವರು ಡಾಕ್ಟರ್ ರೀ. ನೋಡಿರಿ ಫ್ರೆಂಡ್ಸ್, ನಾನು ಸಲೈನ್ ಹಚ್ಕೊಂಡಿರಿ. ಯಾಕೆ ಹಚ್ಕೊಂಡೆ ಅಂತಂದ್ರೆ ಬರೀ ಚಕ್ರ ಬರಾಕತ್ತೈತೆ ರೀ. ಕೂತ್ರು ನಿಂತರು ಬರೀ ಚಕ್ರ ಆ ಥರ ಚಕ್ರ ಬರಾಕತ್ತೈತೆ ರೀ ನನಗೆ. ಅದಕ್ಕೆ ಭಾಳ ವೀಕ್ ಆಗಿನಂತ್ರಿ ನಾನು. ಹೊಟ್ಟೆ ಅಶಕ್ತ ಆಗಿಬಿಟ್ಟೇನಿ ರೀ. ಹಂಗಂತೇಳಿ ಸಲೈನ್ ಹಚ್ಕೊಂಡ್ಬಿಟ್ಟೇನಿ ನೋಡ್ರಿ ನಾನು. ಕಣ್ಣು ಏನಾರು ನೋಡಿದ್ರೆ ಕಣ್ಣು ಉರಿ ಮತ್ತು ಕಣ್ಣಿಗೆ ಕತ್ತಲು ಬಂದಂಗೆ ಆಗೋದ್ರಿ. ಅಷ್ಟು ಚಕ್ರ ಬರಾಕತ್ತೈತೆ ರೀ. ಏನು ಮಾಡಿದ್ರು ನಮ್ಗೆ ಯಾರೂ ಇಲ್ಲ, ನಾವೇ ಎಲ್ಲ ಮಾಡ್ಕೋಬೇಕ್ರಿ. ಈಗೆಲ್ಲ ಸಲೈನ್ ಹಚ್ಕೊಂಡು ರೆಸ್ಟ್ ಮಾಡಂದಾರೆ ಡಾಕ್ಟರ್.
ಮತ್ತು ಈಗ ಮಕ್ಕಳಿಗೆಲ್ಲ ಅಡುಗೆದು ಮಾಡಿ ಹಾಕ್ಬೇಕಲ್ರಿ, ಹಾಗಾಗಿ ಎದ್ದು ಅಡುಗೆ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ಹಚ್ಚಾರ ನೋಡ್ರಿ ಸಲೇನ. ನೋಡ್ರಿ ಫ್ರೆಂಡ್ಸ, ನಾ ಈಗ ಸಾರು ಮಾಡಾಕತ್ತೀನಿ ರೀ. ಅನ್ನ ಸಾರು ಅಷ್ಟೇ ಮಾಡಿಬಿಡ್ತೀನಿ ರೀ ನಾನು. ಯಾಕಂದ್ರೆ ಮೊದಲೇ ಆರಾಮಿಲ್ಲ, ಡಾಕ್ಟರ್ ರೆಸ್ಟ್ ಮಾಡಂದನ್ರಿ. ಹಂಗಂತೇಳಿ ಹೆಚ್ಚೇನು ಅಡುಗೆ ಮಾಡಲ್ರಿ ಇವತ್ತು. ಬರೀ ಅನ್ನ ಸಾರು ಅಷ್ಟೇ ಮಾಡಿಬಿಡ್ತೀನಿ ರೀ. ಮತ್ತು ಸ್ವಲ್ಪ ಅಮ್ಮು ಸ್ವೀಟ್ ಮಾಡಂದಾಳ್ರಿ, ಕ್ಯಾರೆಟ್ ಹಲ್ವ ಸ್ವಲ್ಪ ಮಾಡ್ತೀನಿ ರೀ. ಮಾಡಿದ್ರೆ ಮಾಡ್ತೀನಿ, ಇಲ್ಲಕಂದ್ರೆ ಇಲ್ಲರಿ. ನನಗೆ ಸ್ವಲ್ಪ ಭಾಳ ವೀಕ್ ಇದು, ನನಗೆ ಸ್ವಲ್ಪ ಭಾಳ ಚಕ್ರ ಬಂದಂಗೆ ಆಗತ್ತೈತೆ ರೀ. ಅಷ್ಟು ನಿಂದ್ರಕ್ಕೆ ಯಾವಾಗತ್ತಿಲ್ಲ ರೀ, ಸುಮ್ಮನೆ ಮಾಡಾಕತ್ತೀನಿ. ನೋಡ್ರಿ ಇಲ್ಲಿ ಸಲ ನೋಡ್ರಿ, ಇಲ್ಲಿ ಹಚ್ಚಾರ ನೋಡ್ರಿ, ಇಲ್ಲಿ ಹಚ್ಚಿದ ಸಲೇನು ರೀ, ಇಲ್ಲಿ ಹಚ್ಚಾರ ಸಲೇನು ರೀ. ಮನ್ಯಾಗ ಯಾರೂ ಇರ್ಲಿಕ್ಕಂದ್ರೆ ನಾವೇ ಎದ್ದು ಮಾಡ್ಬೇಕಲ್ರಿ ಫ್ರೆಂಡ್ಸ. ಮಕ್ಕಳು ಸಣ್ಣ ಆತಾವ್ರಿ, ಅವಕ್ಕೂ ಇನ್ನೂ ಗೊತ್ತಾಗಲ್ರಿ ಅಡುಗೆ ಮಾಡೋದು ಅದು ಎಲ್ಲ ರೀ. ಹಂಗಂಥೇಳಿ ನಾನೇ ಎದ್ದು ಮಾಡಾಕತ್ತೀನಿ ರೀ. ಪಾಪ ನಮ್ಮ ಮನೆಯವರು ಅಲ್ಲಿ ಹೋಗೋದು ಬೇಡ ಅಂಥೇಳಿ ಅಲ್ಲಿ ಹೋಗ್ತಿ ಮತ್ತು ತಡಾಗಿತ್ತು ಅಂಥೇಳಿ ನಮ್ಮ ಮನೆಯವರು ಡಾಕ್ಟರ್ಗ ಇಲ್ಲೇ ಕರ್ಸ್ಯಾರ, ಡಾಕ್ಟರಿಗೆ ಇಲ್ಲೇ ಕರ್ಸ್ಯಾರ ನಮ್ಮ ಮನೆಯವರು. ನಮ್ಮ ಮನೆಯವ್ರ ವಿಡಿಯೋದಾಗ ಬರಲ್ರಿ ಅಲ್ಲ ಅಂತಾರೆ ಅವರು. ಮತ್ತು ಡಾಕ್ಟ್ರ್ ಅವರು ಪರಿಚಯದವ್ರು ಅದಾರಿ. ಮತ್ತು ಇಲ್ಲೇ ಬಂದು ಮನೆಗೆ ಬಂದು ಸಲನ ಹಚ್ಚಾರ ನೋಡ್ರಿ. ಟಮಾಟಿ ಕೊಯ್ಯಾಗತ್ತೀನಿ ನಾನು, ಕಳ್ಸಕ್ಕೆ ತೊಯ್ದು ನಿಮಗೆ ರೀ. ನಮ್ಮ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ ನೋಡ್ರಿ, ಬರೇ ದುಃಖ ರೀ, ಬರೇ ದುಃಖ. ಏನು ಮಾಡ್ಬೇಕಂತ ಗೊತ್ತಾಗಕತ್ತಿಲ್ಲ ರೀ, ಯಾಕೆ ಈ ಥರ ಆಗಾಕತ್ತೈತೆ ಅಂತ ಹೇಳಿ ನನಗೆ ಸ್ವಲ್ಪನೂ ಗೊತ್ತಾಗಕತ್ತಿಲ್ಲ ನೋಡ್ರಿ. ನಾವು ಏನು ಪಾಪ ಮಾಡಿವಿ ನಮಗೆ ಗೊತ್ತಿಲ್ಲ ನೋಡ್ರಿ, ಹಂಗಾಗಿತ್ತು ನೋಡ್ರಿ. ನೋಡಿರಿ ಫ್ರೆಂಡ್ಸ್, ನಾವೀಗ ಊಟ ಅದು ಮಾಡ್ತೀವಿ ರೀ. ನಾನು ಸ್ವೀಟ್ ಮಾಡಿಲ್ಲ ರೀ, ಯಾಕಂದ್ರೆ ನನಗೂ ಭಾಳ ಸ್ವಲ್ಪ ಸಲೇನದು ಹಚ್ಕೊಂಡಿದ್ದೆ ಅಲ್ರಿ. ಸ್ವಲ್ಪ ರೆಸ್ಟ್ ಮಾಡಂದಿದ್ರಿ ಡಾಕ್ಟರ್, ರೆಸ್ಟ್ ಮಾಡಿದ್ವಿ. ಯಾಕಂದ್ರೆ ಮನ್ಯಾಗ ಮಾಡೋರು ಯಾರೂ ಇಲ್ಲ ರೀ, ಮತ್ತು ಮಕ್ಕಳು ಸಣ್ಣವ್ರು ಅವಾಗ ಅವಕ್ಕೂ ಏನು ಗೊತ್ತಾಗಲ್ಲ ರೀ. ಮತ್ತು ಹಂಗಂದ್ರೆ ಅನ್ನ ಸಾರು ಅದೆಲ್ಲ ಮಾಡಿಕೊಟ್ಟಿನಿ ರೀ. ನಾನು ಊಟ ಮಾಡೀನಿ ರೀ. ಈಗ ಮತ್ತು ಸಪ್ಪನೆ ಸಾರು ಮತ್ತು ಅನ್ನ ಊಟ ಮಾಡೀನಿ ರೀ. ಮತ್ತು ಸ್ವಲ್ಪ ಮುಂಜಾನೆ ಹಿಟ್ಟು ನಾದಿದ್ದಿತ್ತು ರೀ, ಅದು ಒಂದು 2 ಚಪಾತಿ ಮತ್ತು ತತ್ತಿ ತರಿಸಿದ್ದೇವೆ ರೀ, ಅದೇ ಊಟ ಮಾಡೀವಿ ರೀ ಈಗ. ಯಾಕಂದ್ರೆ ನಮ್ಮ ಹಣೆ ಬರನೇ ಸರಿ ಇಲ್ಲ ಆಗ್ಬಿಟ್ಟೈತೆ ನೋಡ್ರಿ. ಯಾಕಂದ್ರೆ ಬರೀ ಆರಾಮ್ ತಪ್ಪುದ್ರಿ, ಅದು ಬರೀ ಇದೇ ನೋಡಿರಿಲ್ರಿ, ಬರೀ ದವಾಖಾನಿಗೆ ಹಾಕೋದು ನಡೆದೈತೆ ನೋಡ್ರಿ. ಏನು ಮಾಡೋದು ಗೊತ್ತಾಗತ್ತಿಲ್ಲ. ಮತ್ತು ನಮ್ಮ ಮನೆಯವ್ರು ಅಂದ್ರಿ, ಅಲ್ಲಿ ದವಾಖಾನಿಗೆ ಹೋಗ್ತಿ, ಮೊದಲೇ ಚಕ್ರ ಬರಾಕತ್ತೈತಂತ ಅಲ್ಲಾಗತ್ತಿ, ದವಾಖಾನಿಗೆ ಹೋಗಬೇಡ ಅಂತ. ಮತ್ತು ಇಲ್ಲೇ ಡಾಕ್ಟರಿಗೆ ಕರೆಸ್ತೀನಿ ಅಂಥೇಳಿ ಮತ್ತು ಇಲ್ಲೇ ಡಾಕ್ಟರಿಗೆ ಕರೆಸಿದ್ರಿ. ಅವರು ಪಾಪ ಒಳ್ಳೆಯವರೆಲ್ಲ ಪೇಷಂಟ್ ಬಿಟ್ಟು ಬಂದಿದ್ರಿ ಪಾಪ ಡಾಕ್ಟರ್. ಅವರು ಬಂದು ಇಲ್ಲೇ ಮನ್ಯಾಗ ಸಲಹೆ ಹಚ್ಚಿದ್ರಿ. ಭಾಳ ಅಶಕ್ತ ಆಗಿದ್ದಂತ್ರಿ, ನನ್ನ ಹತ್ರ ತಾಕತ್ತೆ ಇದು ಅಶಕ್ತ ಆಗೀನಿ. ಅಶಕ್ತಿಗೆ ಎಲ್ಲ ಕೈಕಾಲೆಲ್ಲ ಥರ ಅನ್ನೋದು, ಮತ್ತು ಚಕ್ಕರ್ ಬರೋದು, ಕೈಕಾಲೆಲ್ಲ ಜುಮ್ ಹಿಡಿಯೋದು ಆ ಥರ ಆಗ್ತಿತ್ತಂತ್ರಿ. ಅದ್ರ ಸಂಬಂಧ ಜಾಸ್ತಿ ನೀರು ಕುಡೀರಿ, ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಡ್ರಿ ಅಂಥೇಳಿ ಎಲ್ಲ ಹೇಳ್ಯಾರಿ. ಮತ್ತು ನಮ್ಮ ಮನೆಯವ್ರು ಪಾಪ ಕರ್ಕೊಂಬಂದು ಅವರಿಗೆ ಈ ಥರ ಆಗಿತ್ತು ನೋಡ್ರಿ ನಮ್ಮ ಮನ್ಯಾಗ ಅಂಥೇಳಿ ಕರ್ಕೊಂಬಂದು ಮುಂದೆ ನಿಂದ್ರಿಸಿ ಸಲೈನ್ ಅದು ಹಚ್ಚಿದ್ರಿ. ಮತ್ತು ಅವ್ರು ಡಾಕ್ಟ್ರ್ ಚಲೋ ನೋಡಿದ್ರಿ, ಚಲೋ ನೋವಿಂದ ಚಲೋ ಇಂಜೆಕ್ಷನ್ ಮಾಡಿದ್ರಿ. ಸಲೈನ್ದಾಗೆ ಎಲ್ಲ ಚಲೋ ಎಲ್ಲ ಇಂಜೆಕ್ಷನ್ ಎಲ್ಲ ಬಿಟ್ಟಿದ್ರಿ. ಈಗ ಸ್ವಲ್ಪ ಚಲೋ ಅನ್ಸಾಕತ್ತೈತೆ ರೀ. ಅವ್ರು ಹಚ್ಚಿ ಹೋಗೋಣ, ಮುಖ ನೋಡ್ರಿ ಹ್ಯಾಂಗಾಗಿದೆ ಸಲೈನ್ ಹಚ್ಕೊಳ್ಳೋಣ. ಮುಂಜಾನೆ ಸುಟ್ಟೈತೆ ರೀ, ಒಂದು 2-3 ದಿವ್ಸ, 1 ತಿಂಗಳೇ ಆಗಕ್ಕೆ ಬತ್ರಿ, ಬರೀ ಚಕ್ಕರ್ ಅದು ಇದೇ ಥರ ಬರಾಕತ್ತೈತೆ ರೀ. ಹಂಗಂಥೇಳಿ ಇವತ್ತು ಹಚ್ಕೋತ ಬಂದೈತೆ ನೋಡ್ರಿ. ನಮ್ಮ ಹಣೆ ಬಾರನೇ ಸರಿ ಇಲ್ಲರಿ, ನಾವೇ ದೇವ್ರ ಹತ್ರ ಬೇಡ್ಕೊಂಬಂದಿಲ್ಲ ರೀ. ಬರೀ ಒಂದಿಲ್ಲ ಬರೀ ಇದೇ ಕಾಡಾಟ ಹತ್ತೈತೆ ನೋಡ್ರಿ ನಮ್ಮ ಮನ್ಯಾಗ ಅನ್ನಂಗೆ ಆಗಿತ್ತು ರೀ. ಅದಕ್ಕೆ ಈ ಥರ ಯಾಕೆ ಹಿಂಗೆ ಆಗ್ತೈತಿ ನಂತ ಹೊಟ್ಟೆ ಗೊತ್ತಾಗತ್ತಿಲ್ಲ ನೋಡ್ರಿ. ಏನಾರೇ ಮಾಡ್ಕೊಂಡು ತಿನ್ಬೇಕಂತಂದ್ರೆ ಏನಾರೇ ಒಂದು ಹಿಂಗಾಗನ ಏನು ಮಾಡ್ತೀರಿ ಹೇಳ್ರಿ, ಏನು ಮನಸ್ಸೇ ಬರಲ್ರಿ ಏನು ಮಾಡಕ್ಕೆ ಅಂದಂಗೆ ಆಗುತ್ತೆ ನೋಡ್ರಿ. ಭಾಳ ಬೇಜಾರಾಗ್ಬಿಟ್ಟೈತೆ ನೋಡ್ರಿ. ಯಾಕಂದ್ರೆ ಸಣ್ಣ ಹುಡುಗರು ಆತವ್ರಿ ಮನ್ಯಾಗ. ನನಗೆ ಆರಾಮ್ ತಪ್ಪಿ ಅಂದ್ಕೊಂಡ್ರೆ ಯಾರು ಮಾಡ್ಬೇಕು ಹೇಳ್ರಿ. ಮತ್ತು ಮನ್ಯಾಗ ಹಂಗಾಗಿತ್ತು ನೋಡ್ರಿ.
ಈಗ ನನಗೆ ಮನ್ಕೋಬೇಕು ಅನ್ಸಾಕತ್ತಿತ್ತು ರೀ. ಮತ್ತು ಮನ್ಕೊಂಡ್ರೆ ಮತ್ತು ಇವ್ರು ಮಾಡಕ್ಕೆ ಬೇಕಲ್ರಿ ಹುಡುಗರಿಗೆ ರೀ. ಹಂಗಂತೇಳಿ ಮತ್ತು ಹಾಗೆ ಎದ್ದು ಸ್ವಲ್ಪ ಅನ್ನ ಸಾರು ಅದು ಮಾಡಿಕೊಟ್ಟಿನಿ ನೋಡಿರಿ ಫ್ರೆಂಡ್ಸ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ತಪ್ಪು ತಿಳ್ಕೊಬೇಡ್ರಿ, ಬರೀ ಆರಾಮೇ ಇರಲ್ಲ ಹಂಗೆ ಹಿಂಗೆ ಅಂಥೇಳಿ. ಪ್ಲೀಸ್ ಸ್ಕಿಪ್ ಮಾಡಾರ್ದೆ ನೋಡಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ನೋಡಿರಿ ನಾನು ನೀನು ಹಚ್ಕೊಂಡಿದ್ದೆ ರೀ ನೀರು ಮೆಹಂದಿ ಯಾವ ಥರ ಆಗಿತ್ತು ಅಂಥೇಳಿ ನೋಡಿರಿ ಇಲ್ಲಿ. ನೋಡಿರಿ ಫ್ರೆಂಡ್ಸ್, ನಾನು ನೀನು ಹಚ್ಕೊಂಡಿದ್ದೆ ರೀ ನೀನು ಮೆಹಂದಿ ಈ ಥರ ಬಂದೈತೆ ನೋಡಿರಿ. ಚಲೋ ನೀವು ಟ್ರೈ ಮಾಡಿರಿ, ನಿಮಗೂ ಚಲೋ ಕಾಣ್ತೈತಿ ಇದು. ಮತ್ತು 2-3 ತಿಂಗಳರೇ ಇದು ಹೋಗೋದಿಲ್ಲ ರೀ, ಅಷ್ಟೇ ಇರ್ತೈತೆ ರೀ. ಮತ್ತು ಇವತ್ತು ಈ ಕೈಗೆ ಹಚ್ಕೊತೀನಿ, ಕಾಲಿಗೂ ಹಚ್ಕೊಂಡಿನಿ ರೀ ನಾನು. ಬಾಯ್ ರೀ ಫ್ರೆಂಡ್ಸ, ಗುಡ್ ನೈಟ್, ಟೇಕ್ ಕೇರ್ ಫ್ರೆಂಡ್ಸ್. ನನಗೆಲ್ಲ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ, ಗುಡ್ ನೈಟ್, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್. ನೋಡಿರಿ ಫ್ರೆಂಡ್ಸ, ಇಲ್ಲಿ ಹಚ್ಚಿದ್ದು ನೋಡಿರಿ ಸಲೇನದು. ನಾ ಇಲ್ಲಿ ಮನ್ಕೊಂಡಿದ್ದೆ ಅಲ್ರಿ, ಅದು ಇಲ್ಲಿ ಹಚ್ಚಿಬಿಟ್ಟಿದ್ರಿ ನೋಡಿರಿ ಇಲ್ಲಿ. ಇನ್ನು ಅಷ್ಟೇ ತೆಗ್ದಿಲ್ಲ, ಅಷ್ಟೇ ತೆಗೆದು ಹೋಗ್ಬಿಟ್ಟಾರೆ ಅವರು. ಇದೊಂದು ಸಣ್ಣ ಬಾಟ್ಲಿ, ಇದಿಷ್ಟು ಗುಳಿಗೆ ಬರೆದು ಕೊಟ್ಟಾರೆ, ಇನ್ನೂ ತೊಗೊಂಬಂದಿಲ್ಲ ರೀ. ಇದೊಂದು ಸಣ್ಣ ಬಾಟ್ಲಿ ರೀ, ಮತ್ತು ಇದೊಂದು ರೀ ಹಚ್ಚಿಬಿಟ್ಟಿದ್ರಿ ನೋಡಿರಿ.